ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 25. ಸ ವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೆ ಪ್ರಾಕ್ ತನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮಪೃಚ್ಛದ್ ಭಗವತ್ ಪ್ರಜಾನಾಂ. ಅನುವಾದ: ಆಗ ವಿದುರನು ಭಗವಾನ್ ಶ್ರೀಕೃಷ್ಣನ ನಿರಂತರ ಸಹಚರನೂ ಬೃಹಸ್ಪತಿಗಳ ಮಹಾನ್ ಶಿಷ್ಯನೂ ಆದ ಅವನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಆಲಿಂಗಿಸಿಕೊಂಡನು. ಅನಂತರ ವಿದುರನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನ ಕುಟುಂಬದ ಸಮಾಚಾರವನ್ನು ಕೇಳಿದನು. ಶ್ಲೋಕ 26. ಕಚ್ಚಿತ್ ಪುರಾಣೌ ಪುರುಷೌ ಸ್ವನಾಭ್ಯ ಪಾದ್ಮಾನುವೃತ್ಯೇಹ ಕಿಲಾವತೀರ್ಣೌ ಆಸಾತ ಊರ್ವ್ಯಾಃ ಕುಶಲಂ ವಿಧಾಯ ಕೃತಕ್ಷಣೌ ಕುಶಲಂ ಶೂರಗೆಹೆ. ಅನುವಾದ: ದಯವಿಟ್ಟು ಹೇಳು, ಬ್ರಹ್ಮನ ಕೋರಿಕೆಯಂತೆ ಅವತಾರವೆತ್ತಿದ ಹಾಗೂ ಪ್ರತಿಯೊಬ್ಬರನ್ನು ಉದ್ಧರಿಸುವ ಮೂಲಕ ಜಗತ್ತಿನ ಅಭ್ಯುದಯವನ್ನು ಹೆಚ್ಚಿಸಿದ ಮೂಲ ದೇವೋತ್ತಮ ಪುರುಷರು ಶೂರಸೇನನ ಮನೆಯಲ್ಲಿ ಕುಶಲವಾಗಿದ್ದಾರೆಯೇ? ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ತೀರ್ಥಕ್ಷೇತ್ರಗಳನ್ನೆಲ್ಲ ಅವನು ಮುಗಿಸ್ಕೊಂಡು, ಅಂದರೆ ನೋಡಿಕೊಂಡು ಅಲ್ಲೆಲ್ಲ ಹೋಗಿ, ಆಮೇಲೆ ಶ್ರೀಮಂತ ಪ್ರಾಂತ್ಯಗಳಾದಂಥ ಸೂರತ್, ಸೌವೀರ, ಈ ರೀತಿ ಬೇಕಾದಷ್ಟು ನೋಡಿ, ಆಮೇಲೆ ಪಶ್ಚಿಮ ಭಾರತವನ್ನು ದಾಟಿ ಕೊನೆಗೆ ಅವನು ಯಮುನಾ ನದಿ ದಂಡೆಗೆ ಬರ್ತಾನೆ. ಅಲ್ಲಿ ಉದ್ಧವನನ್ನು ಭೇಟಿಯಾಗ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವಿದುರ ಯಮುನಾ ನದಿ ತಡಕ್ಕೆ ಬರ್ತಾನಲ್ಲ, ಅಲ್ಲಿ ಭಗವಾನ್ ಶ್ರೀಕೃಷ್ಣನ ನಿರಂತರ ಸಹಚರ, ಯಾವಾಗಲೂ ಕೃಷ್ಣನ ಜೊತೆಯಲ್ಲೇ ಇದ್ದು ಅವನು ಸೇವೆ ಮಾಡುವಂಥವನು, ಮತ್ತು ಬೃಹಸ್ಪತಿಗಳ ಮಹಾನ್ ಶಿಷ್ಯ ಕೂಡ ಆಗಿದ್ದವನು. ಯಾರವನು? ಉದ್ಧವ. ಅವನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಆಲಿಂಗನೆ ಮಾಡ್ಕೊಳ್ತಾನೆ. ಆಮೇಲೆ ವಿದುರ ದೇವೋತ್ತಮ ಪುರುಷ ಯಾರು? ಶ್ರೀಕೃಷ್ಣ. ಅವನ ಕುಟುಂಬದ ಬಗ್ಗೆ ಅವ್ರು ಹೇಗಿದ್ದಾರೆ ಏನು ಅಂತ ಅವರ ಸಮಾಚಾರವನ್ನು ಅವನು ಕೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರ ತಂದೆಯೋಪಾದಿಯಲ್ಲಿ ಉದ್ಧವನಿಗಿಂತ ದೊಡ್ಡವನು. ಆದ್ದರಿಂದಲೇ ಇಬ್ಬರು ಸಂಧಿಸಿದಾಗ ಉದ್ಧವ ವಿದುರನಿಗೆ ತಲೆಬಾಗಿ ನಮಸ್ಕರಿಸಿದನು. ಉದ್ಧವ ಮಗನೋಪಾದಿಯಲ್ಲಿ ಚಿಕ್ಕವನಾದುದರಿಂದ ವಿದುರ ಅವನನ್ನು ಆಲಿಂಗಿಸಿದನು. ಇಲ್ಲಿ ವಿದುರ ತಂದೆಯ ಉಪಾದಿಯಲ್ಲಿ, ಅವನು ಇವನಿಗೆ ತಂದೆಯ ಸಮಾನ ಆಗಿರ್ತಾರಲ್ಲ, ಆ ರೀತಿ. ಅದಕ್ಕೋಸ್ಕರ ಉದ್ಧವನಿಗಿಂತ ವಿದುರ ದೊಡ್ಡವನು. ಅದಕ್ಕೆ ಏನು ಮಾಡ್ತಾನೆ? ಉದ್ಧವ ವಿದುರನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ತಲೆಬಾಗಿ. ಆದರೆ ಉದ್ಧವ ಮಗನ ರೀತಿಯಲ್ಲಿ, ಅವನು ಮಗನ ಸಮಾನ ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ? ಚಿಕ್ಕವನಲ್ವಾ, ಮಗ ಅಂದರೆ ಚಿಕ್ಕವನು, ಅದಕ್ಕೆ ಅವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ವಿದುರನ ಸಹೋದರ ಪಾಂಡು ಮಹಾರಾಜನು ಭಗವಾನ್ ಶ್ರೀಕೃಷ್ಣನ ಚಿಕ್ಕಪ್ಪ ಮತ್ತು ಉದ್ಧವ ಭಗವಾನ್ ಶ್ರೀಕೃಷ್ಣನ ಸೋದರ ಸಂಬಂಧಿ. ಸಾಮಾಜಿಕ ರೂಢಿಯ ಅನುಸಾರ ಉದ್ಧವನು ವಿದುರನನ್ನು ತಂದೆಯ ಸಮ ಎಂದು ಗೌರವಿಸಬೇಕು. ಅಂದರೆ ಇಲ್ಲಿ ವಿದುರನ ಸೋದರ ಯಾರು? ಪಾಂಡು ಮಹಾರಾಜ ಇದ್ದಾನಲ್ಲ, ಅವನು ಭಗವಾನ್ ಶ್ರೀಕೃಷ್ಣನಿಗೆ ಏನಾಗಬೇಕು? ಚಿಕ್ಕಪ್ಪ. ಸೊ ಉದ್ಧವ ಭಗವಂತ ಶ್ರೀಕೃಷ್ಣನಿಗೆ ನೆಂಟ ಆಗಬೇಕು, ಸೋದರ ಸಂಬಂಧಿ ಆಗಬೇಕು. ಸೊ ಆ ರೀತಿಯಲ್ಲಿ ನೋಡಿದಾಗ ಉದ್ಧವ ವಿದುರನನ್ನು ತಂದೆಯ ಸಮ ಅಂತ ತಿಳ್ಕೊಬೇಕು. ಅವನು ಇವನಿಗೆ ಮಗನ ಸಮಾನ ಆಗ್ತಾನೆ. ಉದ್ಧವ ತರ್ಕಶಾಸ್ತ್ರದಲ್ಲಿ ಮಹಾನ್ ಪಂಡಿತನಾಗಿದ್ದ, ದೇವತೆಗಳ ಗುರುವಾದ ಮಹಾಜ್ಞಾನಿ ಪುರೋಹಿತ ಬೃಹಸ್ಪತಿಯ ಶಿಷ್ಯ ಅಥವಾ ಪುತ್ರನೆಂದು ಖ್ಯಾತಿಯಾಗಿದ್ದ. ವಿದುರನಿಗೆ ತನ್ನ ಬಂಧುಗಳು ಈ ಪ್ರಪಂಚದಲ್ಲಿಲ್ಲ ಎಂದು ತಿಳಿದಿತ್ತು. ಆದರೂ ಉದ್ಧವನ ಬಳಿ ಅವರ ಕ್ಷೇಮ ಸಮಾಚಾರ ಕುರಿತು ವಿಚಾರಿಸಿದನು. ಈ ರೀತಿ ವಿಚಾರಿಸುತ್ತಿರುವುದು ವಿಲಕ್ಷಣವಾಗಿ ತೋರಬಹುದು, ಆದರೆ ಶ್ರೀಲ ಜೀವ ಗೋಸ್ವಾಮಿಗಳು ಹೇಳುತ್ತಾರೆ, ವಿದುರನಿಗೆ ಸಮಾಚಾರ ಆಘಾತಕರವಾಗಿತ್ತು. ಆದ್ದರಿಂದಲೇ ಕೌತುಕದಿಂದ ಮತ್ತೆ ಬಂಧುಗಳ ವಿಚಾರ ಕೇಳಿದನು. ಹೀಗೆ ಅವನು ವಿಚಾರಿಸಿದ್ದು ಬುದ್ಧಿಗ್ರಾಹ್ಯವಾಗಿಯೇ ವಿನಃ ಕಾರ್ಯಸಾಧುವಾಗಿ ಅಲ್ಲ. ಇಲ್ಲಿ ಉದ್ಧವ ಯಾರು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಗೊತ್ತಿರಬೇಕಲ್ವಾ, ಎಲ್ಲರಿಗೂ ಗೊತ್ತಿರೋದಿಲ್ಲ. ವಿದುರ ಮತ್ತು ಉದ್ಧವ ಇಬ್ಬರನ್ನು ನೋಡಿದಾಗ ವಿದುರ ದೊಡ್ಡವನು, ತಂದೆಯ ಸಮಾನ ಇದ್ದಾನೆ. ಉದ್ಧವ ಮಗನ ಸಮಾನ ಆಗಬೇಕು. ಸೊ ಇವನು ಚಿಕ್ಕವನು.
ಉದ್ಧವ ತರ್ಕಶಾಸ್ತ್ರದಲ್ಲಿ ಮಹಾನ್ ಪಂಡಿತನಾಗಿದ್ದ, ಮತ್ತು ದೇವಗುರು ಬೃಹಸ್ಪತಿಗಳಿದಾರಲ್ಲ ಅವರ ಶಿಷ್ಯ ಅಥವಾ ಅವನನ್ನು ಮಗ ಅಂತಲೇ ತಿಳ್ಕೋಬೇಕು, ಅಷ್ಟೊಂದು ಅವನು ಹೆಸರುವಾಸಿಯಾಗಿದ್ದ. ವಿದುರನಿಗೆ ಗೊತ್ತಿತ್ತು, ಯಾಕಂದರೆ ಅವನಿಗೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿರ್ತಾನಲ್ಲ, ಅಲ್ಲೇ ಗೊತ್ತಾಗುತ್ತೆ ಕೃಷ್ಣನ ಸಂಬಂಧಿಗಳೆಲ್ಲ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ತೋದ್ರು ಅಂತ ಅಂದ್ಬಿಟ್ಟು. ಸೊ ನನ್ನ ಸಂಬಂಧಿಗಳು ಯಾರು ಇಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಇಲ್ಲಿ ಉದ್ಧವನ ಹತ್ರ ಅವರ ಕ್ಷೇಮ ಸಮಾಚಾರವನ್ನು ಕೇಳ್ತಾ ಇದ್ದಾನೆ. ಯಾಕೆ ನಮಗೆ ಅನಿಸುತ್ತೆ ಗೊತ್ತಿದ್ದು ಕೇಳ್ತಾ ಇದ್ದಾನೆ ಬೇಕು ಅಂತಂದ್ಬಿಟ್ಟು ಅನಿಸುತ್ತಲ್ವ. ಆದರೆ ಇಲ್ಲಿ ಅವನಿಗೆ ಆ ವಿಚಾರ ಕೇಳಿರ್ತಾನಲ್ಲ, ಅದು ಶಾಕ್ ಥರ ಆಗಿರತ್ತೆ, ಆಘಾತ ಆಗಿದೆ ಅವನಿಗೆ, ನಿಜಾನ ಇದು ಅನ್ನೋ ಅಷ್ಟರ ಮಟ್ಟಿಗೆ. ಯಾಕೆಂದರೆ ಕೃಷ್ಣ ಇರಬೇಕಾದ್ರೆ ಇವರೆಲ್ಲ ಹೇಗೆ ಹೊಡೆದಾಡ್ಕೊಂಡು ಹೇಗೆ ಸತ್ರು, ಹೇಗೆ ಇವರೆಲ್ಲ ವಿನಾಶ ಆಯಿತು ಅಂತೆಲ್ಲ ಅವನಿಗೆ ಇನ್ನೂ ಅವನು ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಅದಕ್ಕೋಸ್ಕರ ಒಂದು ಕುತೂಹಲದಿಂದ ಅವನು ಇಲ್ಲಿ ಕೇಳ್ತಾ ಇದ್ದಾನೆ. ಇಲ್ಲಿ ನಾನು ನಿಜವಾಗ್ಲೂ ಇಲ್ಲಿ ಕೇಳ್ತಾ ಇರೋದು ಸರಿನಾ ಅಥವಾ ಈ ಸಮಾಚಾರ ತಪ್ಪಾಗಿದೆಯಾ, ನನಗೆ ಮಾಹಿತಿ ಕೊಟ್ಟವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ವಾ ಅನ್ನೋ ಒಂದು ಅನುಮಾನ ಇರುತ್ತಲ್ವಾ. ಅದಕ್ಕೋಸ್ಕರ ಆ ಒಂದು ಕ್ಯೂರಿಯಾಸಿಟಿಯಿಂದ ಇಲ್ಲಿ ತನ್ನ ಒಂದು ಶಾಕಿಂದ ಹೊರಗಡೆ ಬರಬೇಕು ಅವನು, ಇದು ನಾನು ಯೋಚನೆ ಮಾಡ್ತಾ ಇರೋದು ಸರಿನೋ ಇಲ್ವೋ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಅವನನ್ನು ಕೇಳ್ಕೊಳ್ತಾ ಇದ್ದಾನೆ ಹೇಗಿದ್ದಾರೆ ಅವರೆಲ್ಲ ಅಂತಂದ್ಬಿಟ್ಟು. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ದಯವಿಟ್ಟು ಹೇಳು ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಏನು, ಬ್ರಹ್ಮನ ಅಂತಂದರೆ ಭಗವಂತನ ಕಮಲ ಪುಷ್ಪದಿಂದ ಜನಿಸಿರುವಂಥವನು, ಅವನ ಕೋರಿಕೆಯಂತೆ ಬ್ರಹ್ಮ ಕೇಳ್ಕೊಳ್ತಾನೆ. ಅದಕ್ಕೋಸ್ಕರ ಅವತಾರವನ್ನು ತಗೊಳ್ತಾನೆ ಮತ್ತು ಪ್ರತಿಯೊಬ್ಬರನ್ನು ಕೂಡ ಉದ್ಧಾರ ಮಾಡೋದಕ್ಕೋಸ್ಕರ ಜಗತ್ತಿನ ಅಭ್ಯುದಯವನ್ನು ಹೆಚ್ಚಿಸಿದ. ಅಂದರೆ ಇಲ್ಲಿ ಬಂದು ತಾನು ಅವತಾರ ಮಾಡಿ ತನ್ನ ಕಾರ್ಯಗಳನ್ನೆಲ್ಲ ಮಾಡಿ ಜಗತ್ತಿನ ಒಂದು ಅಭ್ಯುದಯವನ್ನು ಹೆಚ್ಚು ಮಾಡಿದಂತಹ ದೇವೋತ್ತಮ ಪುರುಷರು ಶೂರಸೇನನ ಮನೆಯಲ್ಲಿ ಕುಶಲವಾಗಿದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕೃಷ್ಣ ಹೇಗಿದ್ದಾನೆ, ಕುಶಲವಾಗಿದ್ದಾನಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಮತ್ತು ಬಲರಾಮರು ದೇವೋತ್ತಮನ ಎರಡು ವಿಭಿನ್ನ ರೂಪಗಳಲ್ಲ. ದೇವರು ಏಕೈಕನೂ ಅದ್ವಿತೀಯನೂ ಆಗಿದ್ದಾನೆ, ಆದರೆ ಅವನು ಅನೇಕ ರೂಪಗಳಲ್ಲಿ ಒಂದರಿಂದ ಮತ್ತೊಂದರಲ್ಲಿ ಪ್ರತ್ಯೇಕಗೊಳ್ಳದಂತೆ ಸ್ವಯಂ ವಿಸ್ತೃತನಾಗುತ್ತಾನೆ. ಇವೆಲ್ಲ ಸ್ವಾಂಶ ವಿಸ್ತರಣೆಗಳು. ಇಲ್ಲಿ ಕೃಷ್ಣ ಮತ್ತು ಬಲರಾಮ ದೇವೋತ್ತಮ ಪುರುಷರು ಅಂತ ಇಲ್ಲಿ ಅನುವಾದದಲ್ಲಿ ನಾವೇನು ತಿಳ್ಕೊಂಡ್ವಿ, ಮೂಲ ದೇವೋತ್ತಮ ಪುರುಷರು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಒಬ್ಬನ ಬಗ್ಗೆ ವಿಚಾರಿಸ್ತಾ ಇಲ್ಲ, ಕೃಷ್ಣ ಬಲರಾಮರ ಬಗ್ಗೆ ವಿಚಾರಿಸ್ತಾ ಇರೋದು. ಸೊ ಇಲ್ಲಿ ಕೃಷ್ಣ ಬೇರೆ ಅಲ್ಲ, ಬಲರಾಮ ಬೇರೆ ಅಲ್ಲ, ಎರಡೂ ಭಗವಂತನ ವಿಸ್ತೃತ ರೂಪಗಳೇನೆ. ಸೊ ಭಗವಂತ ಬಂದಾಗ ಪ್ರತಿಯೊಂದು ರೂಪದಲ್ಲೂ ಅವನ ಸ್ವಾಂಶ ವಿಸ್ತರಣೆ ಅದು. ಆದರೂ ಅದರಲ್ಲಿ ಕಂಪ್ಲೀಟ್ ಭಗವಂತ ಏನೋ ಅವನ ಎನರ್ಜಿ, ಅವನ ಗುಣ ಎಲ್ಲವೂ ಕೂಡ ಹಾಗೇ ಇರುತ್ತೆ. ಅದಕ್ಕೆ ಪ್ರತ್ಯೇಕವಾಗದಂಗೆ ಅವನು ಸ್ವಯಂ ವಿಸ್ತೃತನಾಗ್ತಾನೆ. ಇದನ್ನು ಸ್ವಾಂಶ ವಿಸ್ತರಣೆಗಳು ಅಂತ ಕರೀತಾರೆ. ಭಗವಾನ್ ಶ್ರೀಕೃಷ್ಣನ ತಕ್ಷಣದ ವಿಸ್ತರಣೆಯೇ ಬಲದೇವ. ಮತ್ತು ಯಾರ ನಾಭಿ ಕಮಲದಿಂದ ಬ್ರಹ್ಮನು ಜನಿಸುವನು ಆ ಗರ್ಭೋದಕಶಾಹಿ ವಿಷ್ಣುವು ಬಲದೇವನ ವಿಸ್ತರಣೆ. ನೋಡಿ ಇಲ್ಲಿ ಒಂದಕ್ಕೊಂದು ಹೇಗೆ ವಿಸ್ತರಣೆ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಭಗವಂತ ಶ್ರೀಕೃಷ್ಣ ಇದನ್ನಲ್ಲ, ಅವನ ತಕ್ಷಣದ ವಿಸ್ತರಣೆ, ಅವನು ತನ್ನನ್ನು ಮೊದಲು ವಿಸ್ತರಣೆ ಮಾಡಿಕೊಂಡಿದ್ದೆ ಬಲದೇವನಾಗಿ. ಮತ್ತು ಈಗ ಬ್ರಹ್ಮ ಜನಿಸ್ತಾನಲ್ಲ ನಾಭಿ ಕಮಲದಿಂದ, ಆ ಗರ್ಭೋದಕಶಾಹಿ ವಿಷ್ಣು ಇದಾನಲ್ಲ ಅವನು ಬಲದೇವನ ವಿಸ್ತರಣೆ. ಶ್ರೀಕೃಷ್ಣ ಮತ್ತು ಬಲದೇವರು ಬ್ರಹ್ಮಾಂಡದ ನಿಯಂತ್ರಣಗಳಿಗೆ ಒಳಪಟ್ಟಿರುವವರಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ತದ್ವಿರುದ್ಧವಾಗಿ ಇಡೀ ಬ್ರಹ್ಮಾಂಡ ಅವರ ಹತೋಟಿಗೊಳಪಟ್ಟಿರುತ್ತದೆ. ಅಂದರೆ ಕೃಷ್ಣ ಮತ್ತು ಬಲರಾಮ, ಈಗ ನಾವು ಈ ಬ್ರಹ್ಮಾಂಡದಲ್ಲಿ ಏನು ಅಂದರೆ ನಾವು ಬೇರೆಯವರ ನಿಯಂತ್ರಣಕ್ಕೆ ಒಳಪಟ್ಟಿದ್ವಿ. ಪ್ರಕೃತಿ ನಮ್ಮನ್ನು ಹೇಗೆ ಆಡಿಸ್ತಾಳೋ ಹಾಗೆ ಆಡ್ತೀವಿ, ಭಗವಂತ ಹೇಗೆ ಆಡಿಸ್ತಾನೋ ಹಾಗೆ ಆಡಲೇಬೇಕು ನಾವು. ಅಂದರೆ ನಾವು ಬೇರೆಯವರ ಕೈ ಕೆಳಗಡೆ ಅವರ ಮುಷ್ಟಿಯಲ್ಲಿ ನಾವು ಇರ್ತೀವಿ. ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ಆಡಬೇಕು, ಅಂದರೆ ಅವರ ನಿಯಂತ್ರಣದಲ್ಲಿ ನಾವು ಇರ್ತೀವಿ. ಆದರೆ ಕೃಷ್ಣ ಬಲರಾಮರು ಹಾಗಲ್ಲ, ಅವರು ಯಾರ ನಿಯಂತ್ರಣದಲ್ಲೂ ಇರಲ್ಲ, ಆದರೆ ಅವರ ನಿಯಂತ್ರಣದಲ್ಲೇ ಸಮಸ್ತ ಸೃಷ್ಟಿ ಇರುವಂಥದ್ದು ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಭೂಭಾರವನ್ನು ವಿಮುಕ್ತಗೊಳಿಸುವಂತೆ ಬ್ರಹ್ಮ ಮಾಡಿದ ಮನವಿಗೆ ಓಗೊಟ್ಟು ಅವರು ಆವಿರ್ಭವಿಸಿದರು ಮತ್ತು ಪ್ರತಿಯೊಬ್ಬರೂ ಸಂತೋಷ ಮತ್ತು ಅಭ್ಯುದಯವನ್ನು ಹೊಂದಲು ಅನುಕೂಲವಾಗುವಂತೆ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿ ಭೂಭಾರವನ್ನು ಇಳಿಸಿದರು. ಇಲ್ಲಿ ಬ್ರಹ್ಮ ಬೇಡ್ಕೊಳ್ತಾನೆ, ಭೂಭಾರ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಏನು, ಕೆಟ್ಟವರು
ಹಿಂಸೆ ಕೊಡುವಂಥವರೆಲ್ಲ ಇರ್ತಾರಲ್ಲ ಅವರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಭೂಭಾರ ಜಾಸ್ತಿ ಆಗೋಗಿದೆ. ಅದಕ್ಕೋಸ್ಕರ ಅದನ್ನು ಸಮತೋಲನಕ್ಕೆ ತರಬೇಕಲ್ವಾ, ಅದಕ್ಕೋಸ್ಕರ ನೀನು ಕಡಿಮೆ ಮಾಡೋದಕ್ಕೆ ಬಾ ಅಂತ ಕೇಳ್ಕೊಂಡಾಗ ಕೃಷ್ಣ ಬಲರಾಮರು ಬರ್ತಾರೆ. ಮತ್ತು ಅವರು ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ಕೂಡ ಮುಂದುವರಿಬೇಕು ಅಂತಂದ್ರೆ ಏನು, ಆಧ್ಯಾತ್ಮಿಕದಲ್ಲಿ ಮುಂದುವರಿಕೆಯನ್ನು ಪಡಿಬೇಕು. ಇದನ್ನೆಲ್ಲ ಸರಿ ಹೋಗೋದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಅತಿಮಾನುಷ ಕಾರ್ಯಗಳನ್ನು. ಈಗ ನಾವು ಕೃಷ್ಣನ ಲೀಲೆಗಳಲ್ಲಿ ನೋಡ್ತೀವಿ, ಅವ್ನು ಚಿಕ್ಕ ಮಗುವಾಗಿದ್ದಾಗಲಿಂದಲೂ ಕೂಡ ಅತಿಮಾನುಷ ಕಾರ್ಯಗಳನ್ನು ಮಾಡಿದ್ದಾನೆ. ಅಂದರೆ ಮನುಷ್ಯರು ಮಾಡೋಕ್ಕಾಗದೇ ಇರುವಂತಹ ಕೆಲಸಗಳನ್ನೆಲ್ಲ ಅವನು ಮಾಡಿಕೊಂಡು ಬಂದು ಭೂಭಾರವನ್ನು ಇಳಿಸ್ತಾರಲ್ಲ, ಆ ರೀತಿ ಕೃಷ್ಣ ಬಲರಾಮರು ಅದಕ್ಕೋಸ್ಕರ ಬಂದಿರೋದು. ಭಗವಂತನ ಅನುಗ್ರಹ ಇಲ್ಲದೆ ಯಾರೊಬ್ಬರಿಗೂ ಸಂತೋಷ ಅಭ್ಯುದಯ ಸಾಧ್ಯವಿಲ್ಲ. ಏಕೆಂದರೆ ಭಗವಂತನ ಭಕ್ತರ ಕುಟುಂಬದ ಸುಖ ಸಂತೋಷಗಳು ಭಗವಂತನ ಸುಖ ಸಂತೋಷಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದಲೇ ವಿದುರನು ಮೊದಲಿಗೆ ಭಗವಂತನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಇಲ್ಲಿ ನಮಗೆ ಸಂತೋಷ ಸಿಗಬೇಕಂದ್ರು, ದುಃಖ ಆಗಬೇಕು ಅಂದರು, ನೋವಾಗಬೇಕು ಅಂದರು, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರು, ನನ್ನ ಹತ್ರ ಏನಾದರೂ ಐಶ್ವರ್ಯ ಬರಬೇಕು, ಏನೇ ಆಗೋಗಿರಲಿ ಅದೆಲ್ಲದಕ್ಕೂ ಕಾರಣ ಭಗವಂತನ ಅನುಗ್ರಹ. ಅವನು ಒಪ್ಪಿಗೆ ಕೊಟ್ಟ ಮೇಲೇ ನನಗೆ ಸಿಗೋದಕ್ಕಾಗೋದು, ಆಯಿತಾ. ಇಲ್ಲಿ ಇನ್ನು ಭಕ್ತರ ವಿಚಾರಕ್ಕೆ ಬಂದಾಗ ಭಗವಂತನ ಅನುಗ್ರಹ ಇಲ್ಲದೆ ಯಾರಿಗೂ ಸಂತೋಷ ಸಿಗಲ್ಲ ಅಂತಂದ್ಮೇಲೆ ಭಕ್ತರಿಗಂತೂ ಮೊದಲೇ ಸಿಗೋದಿಲ್ಲ. ಯಾಕೆ ಅಂತಂದರೆ ಭಗವಂತನ ಭಕ್ತರ ಕುಟುಂಬದ ಸುಖ ಸಂತೋಷಗಳಿದೆಯಲ್ಲ, ಅದು ಭಗವಂತನ ಸುಖ ಸಂತೋಷಗಳನ್ನು ಅವಲಂಬಿಸಿರುತ್ತೆ. ಅವನು ಸಂತೋಷವಾಗಿದ್ರೇ ಭಕ್ತರು ಸಂತೋಷವಾಗಿರೋದು, ಅವನು ಸುಖವಾಗಿದ್ರೇ ಇವರು ಸುಖವಾಗಿರೋದು. ಅದಕ್ಕೋಸ್ಕರ ಇಲ್ಲಿ ವಿದುರ ಏನು ಮಾಡ್ತಾ ಇದ್ದಾನೆ, ಮೊದಲು ಭಗವಂತನ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ಕೊಳ್ತಾನೆ. ಭಗವಂತ ಹೇಗಿದ್ದಾನೆ, ಇವರು ಶೂರಸೇನನ ಮನೆಯಲ್ಲಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಕಂಸನ ತಂದೆ ಶೂರಸೇನ, ಅವನ ಮನೆಯನ್ನು ತಾನೇ ಇರೋದು, ಅದಕ್ಕೋಸ್ಕರ ಹೇಗಿದ್ದಾರೆ ಅನ್ನೋ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಾ ಇದ್ದಾನೆ. ನೋಡಿ, ಯಾವಾಗಲೂ ಅಷ್ಟೇ ನಾವು ಅಂದ್ಕೊಂಡ್ಬಿಡ್ಬೋದು, ನಾನೇನೋ ಸಾಧನೆ ಮಾಡಿಬಿಡ್ತೀನಿ, ನಾನು ಇದು ಮಾಡಿಬಿಡ್ತೀನಿ, ನಾನೇ ಮಾಡ್ತಾ ಇರೋದು, ಸೊ ನನ್ನಿಂದಾನೇ ಇದೆಲ್ಲ ಆಗ್ತಾ ಇರೋದು, ನಾನಿಷ್ಟು ಓದ್ಬಿಟ್ಟಿದ್ದೀನಿ, ಇಷ್ಟೆಲ್ಲ ಕಂಠಪಾಠ ಮಾಡಿಬಿಟ್ಟಿದ್ದೀನಿ, ಇದೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಈ ಕೆಲಸ ಆಗಬೇಕು ಅಂತಂದರೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಆಗೋದು, ಎಲ್ಲರ ಕೈಯಿಂದ ಸಾಧ್ಯ ಇಲ್ಲ. ಈಗ ಬೇಕಾದರೆ ನೀವು ನೋಡಿ, ಬೆಳಗ್ಗೆ ನಾನು ಈ ಥರ ಮಾಡಬೇಕು ಅಂತ ಏನೋ ಒಂದು ಯೋಚನೆ ಮಾಡ್ಕೊಂಡಿರ್ತೀರ. ನಾನು ಅಷ್ಟೇ ಎಷ್ಟೋ ಸರಿ ಇದನ್ನು ಚೆಕ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿಬಿಡ್ಬೇಕು, ಇಷ್ಟೆಲ್ಲ ನಾನು ಓದ್ಬಿಡಬೇಕು ಅಂತೆಲ್ಲ ನಾನು ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಮಾರನೇ ದಿವಸ ನೋಡಿದ್ರೆ ಏನೋ ಆರೋಗ್ಯನೇ ಸರಿ ಇರೋದಿಲ್ಲ, ಅವತ್ತೆಲ್ಲ ನಾನು ಏನೂ ಮಾಡೋಕ್ಕಾಗಿರೋದಿಲ್ಲ. ಆ ಥರ ಒಂದು ಪರಿಸ್ಥಿತಿಗಳನ್ನು ನೋಡಿದ್ದೀನಿ. ಅಂದರೆ ಅಲ್ಲಿ ನಾನು ಅನ್ನೋದು ಬಂದ್ಬಿಟ್ಟಾಗ ಭಗವಂತ ತೋರಿಸ್ತಾನೆ ನನಗೆ, ಏನೋ ನಿನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಅನುಗ್ರಹ ಕೊಟ್ಟರೆ, ನಾನು ಮಾಡಿಸಿದ್ರೆ ನೀನು ಮಾಡೋದಕ್ಕಾಗೋದು ಅಂತ. ಇಲ್ಲಿ ಅರ್ಜುನನಿಗೂ ಅದನ್ನೇ ತಾನೇ ಹೇಳ್ತಾನೆ, ನೀನೇನು ಯುದ್ಧ ಮಾಡೋದು, ಆಲ್ರೆಡಿ ನಾನು ಅವ್ರನ್ನೆಲ್ಲ ಕೊಂದು ಆಗಿದೆ, ಅವ್ರು ಆಲ್ರೆಡಿ ಸತ್ತಿರೋರು. ಆದರೆ ಇಲ್ಲಿ ನಾಟಕದಲ್ಲಿ ನಡಿಬೇಕಲ್ಲ ಅದು, ಅದಕ್ಕೋಸ್ಕರ ನೀನು ನಿಮಿತ್ತನಾಗು ಅಂತ ಹೇಳೋದು. ನೀನೇನು ಮಾಡಬೇಡಪ್ಪ, ಆಲ್ರೆಡಿ ಅವರನ್ನು ನಾನು ಕೊಂದಾಗಿದೆ, ಅವರು ನನ್ನ ಒಂದು ಇದರಲ್ಲಿ ಸತ್ತು ಹೋಗಿದ್ದಾರೆ, ಅವರು ನೀನು ನಿಮಿತ್ತ ಆಗು ಅಷ್ಟೇ, ಇದೊಂದು ಕಾರಣ ಅಷ್ಟೇ ನಿನಗೆ. ನನ್ನ ಕೆಲಸದಲ್ಲಿ ನೀನು ಭಾಗಿಯಾಗು, ನನ್ನ ಮೂಲಕ ಆ ಕೆಲಸ ನಿನ್ನ ಕೈಯಿಂದ ನಡೆಸ್ಬೇಕು, ಅಷ್ಟೇ ನಂದಿರೋದು ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಭಗವಂತ ಡಿಸೈಡ್ ಮಾಡಾಗಿದೆ, ಅರ್ಜುನನ ಮೂಲಕ ಆ ಕೆಲಸ ಮಾಡಿಸ್ಬೇಕು ಅಂತ. ಅವನಿಲ್ಲ ಅಂದರೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾನೆ ಅಲ್ವಾ. ಅರ್ಜುನನೇ ಮಾಡಬೇಕು ಅಂತೇನಿಲ್ಲ, ಆದರೆ ಇಲ್ಲಿ ಅವನೇ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇರೋದು, ಅವನು ಭಗವಂತನ ಭಕ್ತನಾಗಿದ್ದಾನೆ, ಆಮೇಲೆ ಅವನ ಸ್ನೇಹಿತನಾಗಿದ್ದಾನೆ, ಸಖ ಆಗಿದ್ದಾನೆ. ಅದಕ್ಕೋಸ್ಕರ ಅವನ ಮುಖಾಂತರ ಈ ಕೆಲಸವನ್ನು ಮಾಡಿಸಿ ಅವನಿಗೆ ಒಂದು ಶ್ರೇಯಸ್ಸನ್ನು ಕೊಡಿಸ್ಬೇಕು ಅಂತಂದ್ಬಿಟ್ಟು ಆ ರೀತಿ ಅವನು ಯೋಚನೆ ಮಾಡಿದ್ದಾನೆ. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಏನಾದರೂ ಒಂದು ಬೇರೆಯವ್ರಿಗೆ ಆಗದೇ ಇರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಾನಲ್ಲ, ನನ್ನ ಮೂಲಕ ಭಗವಂತ ಮಾಡಿಸ್ತಾ ಇರೋದು. ಸೊ ಭಗವಂತ ಕಾರಣ ಅಂತ ತಿಳ್ಕೋಬೇಕು. ಆಯಿತಾ, ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.